ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಹೊನ್ನಾವರದ ಹುಡುಗಿ. ಇವತ್ತು ಸೋಮವಾರ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿಬಿಟ್ಟು ಟಿಫನಿಗಂತ ಹೋದೆ. ಇವತ್ತು ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ ಗೊತ್ತಿಲ್ಲ, ಬಟ್ ಮೆಸ್ಸಲ್ಲಿ ಮಾಡಬಾರ್ದು ಕೆಲಸ ಮಾಡಿಬಿಟ್ಟೆ. ಏನು ಮಾಡಿದೆ ಅಂತನಾ, ಸಾಂಬಾರು ಹಾಕ್ಕೊಳ್ಳಿ ಅಂತ ಹುಟ್ಟು ಇಟ್ಟಿದ್ರೆ ನಾನು ಹುಟ್ಟನ್ನೇ ಸಾಂಬಾರೊಳಗೆ ಹಾಕ್ಬಿಡೋದಾ? ಜನ್ಮಕ್ಕೆ ಹೋಗೋ. ಟಿಫನ್ ಮಾಡಿ ಹಾಗೆ ಕಾಲೇಜ್ಗೆ ಹೋದೆ. ಇವತ್ತು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಇತ್ತು, ಹಾಗಾಗಿ ಕ್ಲಾಸ್ ಏನೂ ನಡೆದಿಲ್ಲ. ನಾವು ಹೋಗಿದ್ದು ಬರೀ ಅಟೆಂಡೆನ್ಸ್ಗೋಸ್ಕರ. ಕ್ಲಾಸಲ್ಲಿ ಜಾಸ್ತಿ ಜನ ಸ್ಟೂಡೆಂಟ್ಸು ಇದ್ದಿರಲಿಲ್ಲ, ಇದ್ದವ್ರು ಕೂಡ ಸ್ಪೋರ್ಟ್ಸಿಗೆ ಹೋಗಿದ್ರು. ಮತ್ತು ನೀವು ಕೇಳ್ಬೋದು, ನೀವು ಯಾವುದು ಸ್ಪೋರ್ಟ್ಸಲ್ಲಿ ಇರಲಿಲ್ವಾ ಅಂತ. ನಾನು ಸ್ಪೋರ್ಟ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡ್ತೆ. ಹಾಗೆ ಕ್ಲಾಸಲ್ಲಿ ಕೂತು ಬೋರ್ ಆಯ್ತಂತ ಕ್ರಿಕೆಟ್ ಆಡ್ತಿದ್ರಂತ ನೋಡ್ಲಿಕ್ಕೆ ಬಂದಿದ್ವಿ. ಆಮೇಲೆ ಮತ್ತೆ ಕ್ಲಾಸಿಗೆ ಹೋದ್ವಿ. ಆಮೇಲೆ ಕ್ಲಾಸಿಗೆ ಬಂದು ಟೀಚರ್ಸು ನಿಮ್ಮದೇನಾದರೂ ವರ್ಕ್ ಇದ್ದರೆ ಮಾಡ್ಕೊಳ್ಳಿ ಅಂದಿದ್ದಕ್ಕೆ ನನ್ನ ಫ್ರೆಂಡ್ ಬುಕ್ ಇಲ್ಲ ಅಂದ್ಬಿಟ್ಟು ಕ್ಲಾಸ್ ವರ್ಕ್ನೇ ಅಸೈನ್ಮೆಂಟ್ ಬುಕ್ ಆಗಿ ಮಾಡಿಬಿಡೋದಾ? ಅದಾದಮೇಲೆ ನಾವು ಅಲ್ಲಿಂದ ಬಂದು ಸೀದಾ ಊಟಕ್ಕೆ ಹೋದ್ವಿ. ಮೆಸ್ಸಲ್ಲಿ ಅನ್ನ ಸಾಂಬಾರು ಊಟ ಮಾಡಿ ಮತ್ತೆ ವಾಪಸ್ ಕಾಲೇಜಿಗೆ ಹೋದ್ವಿ. ಬಟ್ ಕಾಲೇಜಲ್ಲಿ ಮಧ್ಯಾಹ್ನ ಕ್ಲಾಸ್ ಇದ್ದಿರಲಿಲ್ಲ. ಬಟ್ ನನ್ನ ಫ್ರೆಂಡು ಬ್ಯಾಡ್ಮಿಂಟನ್ ಇತ್ತಂತ ನಾವು ನೋಡ್ಲಿಕ್ಕೆ ಹೋಗಿದ್ದಷ್ಟೇ. ನನ್ನ ಫ್ರೆಂಡ್ ಟೀಮ್ ಚೆನ್ನಾಗೇ ಆಡ್ತಾಯಿದ್ರು, ಬಟ್ ಲಾಸ್ಟಲ್ಲಿ ಸೋತೋಗ್ಬಿಟ್ರು. ಬಟ್ ಸೋಲು ಗೆಲುವಿಗಿಂತ ಪಾರ್ಟಿಸಿಪೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನನ್ನ ಫ್ರೆಂಡ್ ಪಾರ್ಟಿಸಿಪೇಟ್ ಆದರೂ ಮಾಡಿದ್ಲು, ಬಟ್ ನಾನು ಅದನ್ನೂ ಮಾಡಿಲ್ಲ. ಜನ್ಮಕ್ಕೆ ಹೋಗೋ. ಸ್ಪೋರ್ಟ್ಸ್ ಎಲ್ಲ ನೋಡಿಕೊಂಡು ಮತ್ತೆ ರೂಮಿಗೆ ಬಂದು ಫ್ರೆಶಪ್ ಆದೆ. ನಾಳೆ ಸೆಕೆಂಡ್ PUC ರಿಸಲ್ಟು. ಸೊ ಎಲ್ಲ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೂ ಆಲ್ ದ ಬೆಸ್ಟು. ರಿಸಲ್ಟ್ ಚೆನ್ನಾಗೇ ಬರುತ್ತೆ, ಹೋಪ್ಸ್ ಕಳ್ಕೊಬೇಡಿ. ಸೊ ಟೈಮ್ ಆಯ್ತಂತ ಊಟಕ್ಕೆ ಹೋದ್ವಿ. ಇವತ್ತು ಮೆಸ್ಸಲ್ಲಿ ಅನ್ನ ಸಾಂಬಾರು ಕೊಟ್ಟಿದ್ರು, ಜೊತೆಗೆ ಪುರಿ. ಸೊ ಊಟ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ. ಅಷ್ಟೇ.